ಬೇಗ ಎಲ್ಲ ಗೃಹಲಕ್ಷ್ಮಿಯವರು ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ. 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. 32ನೇ ಕಂತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರೇ ಬಿಡುಗಡೆ ಮಾಡಿರುವಂತದ್ದು ವೀಕ್ಷಕರೇ. ಹೌದು, ಒಂದಲ್ಲ ಎರಡಲ್ಲ 2,443 ಕೋಟಿ ರೂಪಾಯಿ ಹಣ ಈಗ ಗೃಹಲಕ್ಷ್ಮಿಯರಿಗೆ ಮತ್ತೆ ಬಿಡುಗಡೆ ಮಾಡಲಾಗಿದೆ. ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಮತ್ತೆ ಒಂದು ಕಂತು ಈಗ ಜಮೆ ಆಗ್ತಾ ಇದೆ. ನೋಡಿ, ಮೊನ್ನೆ ತಾನೇ 2,000 ಜಮೆ ಆಗಿದೆ, ಮತ್ತೆ 2,000. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗ್ತಾ ಇದೆ. ಇನ್ನೊಂದು ಕಡೆಗೆ ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೆ BPL ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೂ ಭರ್ಜರಿ ಸಿಹಿ ಸುದ್ದಿ. ಇನ್ನು ವರ್ಷದ 2ನೇ ಸೂರ್ಯಗ್ರಹಣ ಭೀಮನ ಅಮಾವಾಸ್ಯದಂದೇ ಈ ಒಂದು ಸೂರ್ಯಗ್ರಹಣ ಬರ್ತಾ ಇದೆ. ಸೊ ಯಾವ ರಾಶಿಗಳಿಗೆ ಶುಭ ಫಲ? ಈ ರಾಶಿಗಳಿಗೆ ಮುಟ್ಟಿದ್ದಲ್ಲ ಚಿನ್ನ ಅಂತಾನೆ ಹೇಳ್ಬಹುದು. ಇನ್ನು ನಿಮ್ಮ ರಾಶಿ ಯಾವುದು ಬೇಗನೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಹಾಗೂ SIR ಪ್ರಕ್ರಿಯೆ, ಹೌದು, ಈಗಾಗಲೇ ನೀವು ಕೂಡ BL ಅವರು ಕೊಟ್ಟ ಅರ್ಜಿ ತುಂಬಿ ವಾಪಸ್ ಕೊಟ್ಟಿದ್ರೆ ಈಗಾಗಲೇ ನಿಮ್ಮ ಒಂದು ಹೆಸರು ಮತದಾರರ ಪಟ್ಟಿಯಲ್ಲಿ ಬಂದಿದೆಯೇ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬೇಕು. ಅದು ಹೇಗೆ ಅಂತ ನೀವು ಕೇಳೋದಾದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲ ಮಾಹಿತಿ ಕೊಟ್ಟಿದ್ದೇವೆ. ಹಾಗೂ ವೀಕ್ಷಕರೇ, ಬಂಗಾರದ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಸಂಚಲನ. ಮನೆಯಲ್ಲಿ ಬಂಗಾರ ಬೆಳ್ಳಿ ಇಟ್ಟಿದ್ರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಂತನೂ ಕೂಡ ಹೇಳ್ತೇವೆ. ಎದಕ್ಕಂದ್ರೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ನಾಗಾ ಲೋಟ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಪ್ರತಿಯೊಂದು ಅಪ್ಡೇಟ್ ನೋಡೋಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ಲೈಕ್ ಮಾಡಿ. ಎದಕ್ಕಂದ್ರೆ ದೊಡ್ಡ ಸಿಹಿ ಸುದ್ದಿ ನಿಮಗೆಲ್ಲ ಬರ್ತಾ ಇದೆ. ಮತ್ತೊಂದು 32ನೇ ಕಂತು ಹಣ ಅಧಿಕೃತವಾಗಿ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ನಿಮ್ಮ ಅಕೌಂಟ್ಗೆ ಯಾವಾಗ ಹಣ ಬರುತ್ತೆ ಅದು ಕೂಡ ಹೇಳ್ತೇವೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮಗೆ 31ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ಎದಕ್ಕಂದ್ರೆ ಪ್ರತಿಯೊಬ್ಬರು ಕೂಡ 31ನೇ ಕಂತು ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಕೆಲವರು ಮಾತ್ರ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿರುವಂತದ್ದು. ಈಗ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಯಾರಿಗೆಲ್ಲ ಹಣ ಬಂದಿದ್ದಿಲ್ಲ ನೋಡಿ ಅಂತವರು ಕೂಡ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ನೀವು ಕೂಡ ಒಮ್ಮೆ ಬಾರಿ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ. ಈಗ 32ನೇ ಕಂತು ಹಣ ಕೂಡ ಬಿಡುಗಡೆ ಮಾಡಲಾಗಿದೆ. ಒಟ್ಟು 64,000 ರೂಪಾಯಿ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಸರ್ಕಾರ ಕೊಡೋದ್ರ ಮೂಲಕ ದೊಡ್ಡ ಒಂದು ಐತಿಹಾಸಿಕ ದೊಡ್ಡ ಘೋಷಣೆ ಆಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಈ ಬಾರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರೇ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ನೋಡಿ, ಜುಲೈ ತಿಂಗಳ ಕೊನೆ ಕ್ಷಣದಲ್ಲಿ 31ನೇ ಕಂತು ಹಣ 2,400 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು. ಕೇವಲ 10 ದಿನದ ಗ್ಯಾಪ್ ಅಲ್ಲಿ ಮತ್ತೆ ಇನ್ನೊಂದು ಕಂತು ಅಂದ್ರೆ 32ನೇ ಕಂತು 2,443 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದ್ದು, 3-4 ದಿನ ಅಥವಾ ಒಂದು ವಾರದ ಒಳಗೆ ಪ್ರತಿ ಫಲಾನುಭವಿಗಳ ಗೃಹಲಕ್ಷ್ಮಿಯರ ಯಜಮಾನಿಯರ ಬ್ಯಾಂಕ್ ಅಕೌಂಟ್ಗೆ 32ನೇ ಕಂತಿನ ಹಣ DBT ಮುಖಾಂತರ ಜಮೆ ಆಗುತ್ತೆ ಅಂತ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದಂತವರು ದಿನೇಶ್ ಗೂಳಿಗೌಡ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಸೊ ಇದು ಅಧಿಕೃತವಾಗಿ ಸರ್ಕಾರದಿಂದ ಬಂದಿರೋ ಒಂದು ಮಾಹಿತಿ ಆಗಿದೆ. ಹಣ ಕೂಡ ಅಧಿಕೃತವಾಗಿ ಬಿಡುಗಡೆ ಆಗಿದೆ. ಸೊ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ನಿಮ್ಮ ಅಕೌಂಟ್ಗೆ ಹಣ ಬಂದಿದೆ ಇಲ್ವೋ ಅಂತ ನೀವು ಇವತ್ತು ಚೆಕ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದ್ರೆ 3-4 ದಿನ ಬಿಟ್ಟು ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. 100% ಹಣ ಬಂದಿರುತ್ತೆ. ಒಟ್ಟು 64,000 ರೂಪಾಯಿ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಅದಕ್ಕಿಂತ ಮುಂಚೆ SIR ಪ್ರಕ್ರಿಯೆ ಮುಗಿದ ಮೇಲೆ ನಕಲಿ ಗೃಹಲಕ್ಷ್ಮಿಯರಿಗೆ ಹಣ ಬರೋದು ನಿಲ್ಲಬಹುದು. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ ಹಣ ನಿಮಗೆ ಬರಬೇಕಂದ್ರೆ SIR ಪ್ರಕ್ರಿಯೆಯಲ್ಲಿ ನೀವು ಭಾಗಿಯಾಗಿ ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಉಳಿಯುವಂತೆ ನೀವು ನೋಡ್ಕೋಬೇಕು. ಯಾರದ್ದು ಹೆಸರು ಮತಪಟ್ಟಿಯಿಂದ ಹೋಗುತ್ತೆ ಅಂತವರಿಗೆ ಹಣ ಬರೋದಿಲ್ಲ. ನೋಡಿ, ಈಗಾಗಲೇ 1 ಕೋಟಿಗೂ ಹೆಚ್ಚು ಮತದಾರರ ಹೆಸರು ಪಟ್ಟಿಯಿಂದ ಔಟ್ ಆಗುವ ಸಾಧ್ಯತೆ ಇದೆ. ಹೌದು, ASDDO ಅಡಿಯಲ್ಲಿ ಅವರ ಹೆಸರು ಬಂದಿದ್ರೆ ಅವರಿಗೆ ಮತದಾನದ ಹಕ್ಕು ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಅಪ್ಡೇಟ್ ನೋಡೋಣ. ಇನ್ನು ಮರು ಅರ್ಜಿ ಪ್ರಕ್ರಿಯೆಗೂ ಕೂಡ ಸರ್ಕಾರ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು. SIR ಮುಗಿದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಮರು ಪರಿಶೀಲನೆ ಆರಂಭವಾಗುತ್ತೆ. ಈ ಹಿನ್ನೆಲೆ ಸರ್ಕಾರ ಮಾರ್ಗಸೂಚಿ ಪ್ರಕಟಿಸಿದೆ. ಗೃಹಲಕ್ಷ್ಮಿ ಮಾರ್ಗಸೂಚಿಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಹಾಗಾದ್ರೆ ಯಾವ ತರ ಮರು ಅರ್ಜಿ ಪ್ರಕ್ರಿಯೆ ಮಾಡ್ತಾರೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಆಹಾರ ಇಲಾಖೆ ಡೇಟಾ ಅಲ್ಲಿ ಲಭ್ಯವಿರುವ ಬಯೋಮೆಟ್ರಿಕ್ ದೃಢೀಕರಣ ಮೂಲಕ ಫಲಾನುಭವಿಗಳನ್ನ ಪತ್ತೆ ಹಚ್ಚೋದಾಗಿರ್ಬೋದು. ಎರಡನೇದಾಗಿ, ಆಹಾರ ಇಲಾಖೆಯ ಡೇಟಾ ಬೇಸ್ ಅಲ್ಲಿ ಬಯೋಮೆಟ್ರಿಕ್ ಇರುವ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಗೆ ಬಯೋಮೆಟ್ರಿಕ್ ಕೊಡಬಹುದು. ಈ ತರ ಒಂದು ಅಪ್ಡೇಟ್ ಬಂದಿದೆ. ಇನ್ನು ಪ್ರತಿ ನ್ಯಾಯಬೆಲೆ ಅಂಗಡಿಗಳ ಮೂಲಕ ಬಯೋಮೆಟ್ರಿಕ್ ಪರಿಶೀಲನೆ ಮಾಡೋದು, ಗುರುತುಗಳನ್ನು ಹಚ್ಚೋದು ಕೂಡ ಮಾಡಲಾಗುತ್ತೆ. ಬೆಂಗಳೂರು 1, ಗ್ರಾಮ 1 ಮತ್ತು ಕರ್ನಾಟಕ 1ಗಳಲ್ಲೂ ಕೂಡ ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಹೆಬ್ಬಟ್ಟು ಗುರುತು ನೀವು ಕೊಡ್ಲೇಬೇಕಾಗುತ್ತೆ ವೀಕ್ಷಕರೇ. ಗೃಹಲಕ್ಷ್ಮಿ ಫಲಾನುಭವಿಗಳು ಸ್ವ ಇಚ್ಛೆಯಿಂದ ಸೌಲಭ್ಯದಿಂದ ಹೊರಗೆ ಹೋಗಬಹುದು. ನಮಗೆ ಹಣ ಬೇಡ, ಗೃಹಲಕ್ಷ್ಮಿ ಹಣ ನಮಗೆ ಬೇಡ ಅಂತ ನೀವು ಸ್ವಯಂ ಪ್ರೇರಿತವಾಗಿ ಎಕ್ಸಿಟ್ ಆಗಬಹುದು, ಗಿವ್ ಅಪ್ ಕೊಡಬಹುದು ಅಂತ ಇದನ್ನು ಕೂಡ ಇಲ್ಲಿ ಒಂದು ಬರೆಯಲಾಗಿದೆ. ಇನ್ನು ಫಲಾನುಭವಿಗಳು IT ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪಾವತಿದಾರರಾಗಿದ್ದಾರಾ, GST ಪಾವತಿದಾರರಾಗಿದ್ದಾರಾ, ಸರ್ಕಾರಿ ಸೇವೆಯಲ್ಲಿದ್ದಾರಾ ಅಥವಾ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಪಿಂಚಣಿ ಪಡೆಯುತ್ತಿರುವ ಮಾಹಿತಿ ಕೂಡ ಸಂಗ್ರಹ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ SIR ಪ್ರಕ್ರಿಯೆ ಮುಗಿತಾ ಇದ್ದಂತೆ ಅನರ್ಹ ಗೃಹಲಕ್ಷ್ಮಿಯರಿಗೂ ಕೂಡ ಹಣ ಬರೋದು ನಿಲ್ಲುತ್ತೆ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ನಿಮಗೆ ಹಣ ಬಂದಿದೆಯಲ್ಲ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಮುಖ್ಯವಾಗಿ ಸೂರ್ಯಗ್ರಹಣ ಆಗಸ್ಟ್ 12ನೇ ತಾರೀಕಿನಂದು
ಭೀಮನ ಅಮಾವಾಸ್ಯೆ ಎಂದೇ ಖಗ್ರ ಸೂರ್ಯಗ್ರಹಣ. ಆದ್ರೆ ಇದು ಭಾರತದಲ್ಲಿ ಗೋಚರವಾಗುತ್ತೆ ಇಲ್ವೋ? ಗ್ರಹಣದ ಸಮಯ ಏನು? ಯಾವ ರಾಶಿಗಳಿಗೆ ರಾಜಯೋಗ? ಯಾವ ರಾಶಿಗಳ ಜನರು ಎಚ್ಚರವಾಗಿರ್ಬೇಕು? ಎಲ್ಲ ಕೂಡ ಅಪ್ಡೇಟ್ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಶ್ನೆ, ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ. ನಮ್ಮ ರಾಶಿ ಮಿಥುನ ರಾಶಿ. ನಿಮ್ಮ ರಾಶಿ ಯಾವುದು ಬೇಗನೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ಮೊದಲಿಗೆ ಗ್ರಹಣದ ಸಮಯ ನೋಡಿ. ಮೊದಲಿಗೆ ಸೂರ್ಯಗ್ರಹಣದ ಸಮಯ, ಇದು 2ನೇ ಬಾರಿ ಸೂರ್ಯಗ್ರಹಣ ಈ ವರ್ಷದಲ್ಲಿ ಆಗಸ್ಟ್ 12ನೇ ತಾರೀಕಿಗೆ ನಡೆಯುತ್ತೆ. ಆದ್ರೆ ಇದು ಭಾರತದಲ್ಲಿ ಗೋಚರವಾಗುವುದಿಲ್ಲ. ಯಾಕಂದ್ರೆ ಗ್ರಹಣದ ಸಮಯ ನಡೆಯುವಾಗ ಭಾರತದಲ್ಲಿ ರಾತ್ರಿ ಆಗಿರುತ್ತೆ. ಸೊ ಈ ಒಂದು ಗ್ರಹಣ ಬೇರೆ ದೇಶಗಳಲ್ಲಿ ಗೋಚರವಾಗುತ್ತೆ, ಆದ್ರೆ ನಮ್ಮ ಭಾರತದಲ್ಲಿ ಗೋಚರವಾಗೋದಿಲ್ಲ. ಹೀಗಾಗಿ ಗ್ರಹಣದ ಸಮಯ ಬಂದು ಆಗಸ್ಟ್ 12ನೇ ತಾರೀಕು ರಾತ್ರಿ 9:04 ಪ್ರಾರಂಭವಾಗುತ್ತೆ. ಮತ್ತೆ ಆಗಸ್ಟ್ 13ನೇ ತಾರೀಕು ಬೆಳಿಗ್ಗೆ 4:25 ಇರಲಿದೆ. ಆದ್ರೆ ಇದು ಭಾರತದಲ್ಲಿ ಗೋಚರವಾಗೋದಿಲ್ಲ. ಆದ್ರಿಂದ ಭಾರತದಲ್ಲಿ ಸೂತಕ ಕಾಲ ಅನ್ವಯಿಸೋದಿಲ್ಲ, ಹಾಗೂ ಸೂತಕಕ್ಕೆ ಸಂಬಂಧಪಟ್ಟ ಯಾವುದೇ ಆಚರಣೆಗಳು ಕೂಡ ಪಾಲಿಸುವ ಅಗತ್ಯವಿಲ್ಲ ಅಂತ ಹೇಳಲಾಗಿದೆ. ಆದ್ರೆ ಯಾವ ರಾಶಿಗಳು ಇಲ್ಲಿ ಎಚ್ಚರವಾಗಿರಬೇಕು? ಜ್ಯೋತಿಷದ ಪ್ರಕಾರ ನಾವು ಹೇಳ್ತಾ ಹೋಗೋದಾದ್ರೆ 6 ರಾಶಿಗಳಿಗೆ ಶುಭ ಫಲ ಅಥವಾ ಒಂದು ಮಹಾರಾಜ ಯೋಗ ಅಂತಾನೂ ಕೂಡ ನಾವಿಲ್ಲಿ ಕರಿಬಹುದು. ಆ ಒಂದು 6 ರಾಶಿಗಳ ಹೆಸರು ಮೊದಲು ಹೇಳೋದಾದ್ರೆ, ಮೊದಲಿಗೆ ಬಂದು ಮೇಷ ರಾಶಿ, ಎರಡನೇದು ಬಂದು ಮಿಥುನ ರಾಶಿ, ಕನ್ಯಾ ರಾಶಿ ಮತ್ತು ತುಲಾ ರಾಶಿ, ಕುಂಭ ರಾಶಿ, ಮೀನ ರಾಶಿ. ಈ 6 ರಾಶಿಯವರಿಗೆ ಸೂರ್ಯಗ್ರಹಣವು ಮಹಾರಾಜಯೋಗನ ತರಲಿದೆ ಮತ್ತು ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ದಿಢೀರ್ ಧನಲಾಭ ಹಾಗೂ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಅಂತ ಹೇಳಲಾಗಿದೆ. ಆದ್ರೆ 3 ರಾಶಿಗಳಿಗೆ ಸ್ವಲ್ಪ ಎಚ್ಚರ ಅಂತಾನೂ ಕೂಡ ಹೇಳಬಹುದು. ಆ 3 ರಾಶಿಗಳ ಹೆಸರು ಕೂಡ ಹೇಳೋದಾದ್ರೆ, ಮೊದಲಿಗೆ ಬಂದು ವೃಶ್ಚಿಕ ರಾಶಿ ಮತ್ತು ಸಿಂಹ ರಾಶಿ, ಇನ್ನೊಂದು ಕನ್ಯಾ ರಾಶಿ. ಈ 3 ರಾಶಿ ಜವರು ಕೂಡ ಸ್ವಲ್ಪ ಹುಷಾರಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ಕಟಕ ರಾಶಿ, ಸಿಂಹ ರಾಶಿ ಮತ್ತು ಕನ್ಯಾ ರಾಶಿ, ಈ 3 ರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳಲಾಗಿದೆ. ಈಗ ಬನ್ನಿ, ಅನ್ನಭಾಗ್ಯ ಫಲಾನುಭವಿಗಳಿಗೆ ಏನು ದೊಡ್ಡ ಗುಡ್ ನ್ಯೂಸ್ ಬಂದಿದೆ ಅಂತ ನೋಡೋಣ. ಮೊದಲಿಗೆ ಬಂದು ಇಂದಿರಾ ಕಿಟ್ ವಿತರಣೆ ಅಂತಿಮ ಹಂತಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಅಕ್ಕಿ ಬದಲಿಗೆ ಇಂದಿರಾ ಕಿಟ್ ವಿತರಿಸುವ ಕಾರ್ಯ ಅಂತಿಮ ಹಂತದಲ್ಲಿದೆ. ನ್ಯಾಯಬೆಲೆ ಅಂಗಡಿಗಳ ಮಾಸಿಕ ಸಭೆ ನಡೆಸಿ ವೇಳಾಪಟ್ಟಿ ಪ್ರಕಟಿಸಬೇಕು. ರಾಜ್ಯದ 22,000 ನ್ಯಾಯಬೆಲೆ ಅಂಗಡಿಗಳು ದಿನಪೂರ್ತಿ ಅಂದ್ರೆ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ತೆರೆದಿರುವಂತೆ ಸರ್ಕಾರ ಶೀಘ್ರದಲ್ಲೇ ಅಧಿಕೃತ ಆದೇಶ ಹೊರಡಿಸಲಿದೆ ಅಂತ ದಿನೇಶ್ ಗುಳಿಗೌಡ ಅವರು ತಿಳಿಸಿದ್ದಾರೆ. ಅಂದ್ರೆ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಗಳು ಓಪನ್ ಇರುತ್ತೆ. ಒಂದು ಗುಡ್ ನ್ಯೂಸ್ ಆಗಿದ್ರೆ, ಎರಡನೇ ಗುಡ್ ನ್ಯೂಸ್ ಬಂದು ಅಕ್ಕಿ ಬದಲಿಗೆ ಇಂದಿರಾ ಕಿಟ್ ಅಂದ್ರೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಏನು ಒಂದು ಹೊಸ ಯೋಜನೆ ಇದೆ, ಇದು ವಿತರಿಸುವ ಒಂದು ಕಾರ್ಯ ಅಂತಿಮ ಹಂತದಲ್ಲಿದೆ ಅಂತ ಹೇಳಲಾಗಿದೆ. ಆದ್ರೂ ಕೂಡ 2 ತಿಂಗಳು ಸಮಯ ಬೇಕಾಗಿ ಬರಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ. ನೋಡಿದ್ದು ಕೇವಲ BPL ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಮಾತ್ರ, APL ಕಾರ್ಡ್ ಇದ್ದವರಿಗೆ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಇಂದಿರಾ ಕಿಟ್ ಅಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಇರಲಿದ್ದಾವೆ. ಇತ್ತ ನಿಮಗೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಸದ್ಯಕ್ಕೆ ನಡೀತಾ ಇದೆ. ಅದು ಕಂಟಿನ್ಯೂ ಆದ್ರೆ ಇತ್ತ ನಿಮಗೆ ಅಕ್ಕಿ ಮತ್ತು ರಾಗಿನೂ ಕೂಡ ಸಿಗುತ್ತೆ. ಇತ್ತ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಕೂಡ ಸಿಗಲಿದ್ದಾವೆ. ಸೊ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು 3ನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಸ್ಮಾರ್ಟ್ PDS. ಹೌದು, ಸ್ಮಾರ್ಟ್ PDS ಯೋಜನೆ ಕೂಡ ಕರ್ನಾಟಕದಲ್ಲಿ ಅಧಿಕೃತವಾಗಿ ಜಾರಿಗೆ ಬರಲಿದೆ ಅಂತ ಹೇಳ್ಬೋದು. ಎಲ್ಲಾ ಗೋದಾಮುಗಳಲ್ಲೂ ಕೂಡ CCTV ಅಳವಡಿಕೆ ಮಾಡೋದು, ಇನ್ನು ಎಲ್ಲಾ ಒಂದು ವಾಹನಗಳಿಗೂ ಕೂಡ GPS ಟ್ರ್ಯಾಕರ್ಗಳನ್ನು ಅಳವಡಿಸೋದು. ಈ ಮೂಲಕ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಕಡಿವಾಣ ಹಾಕಲಿದ್ದಾರೆ. ಇನ್ನು ಯಾರಾದರೂ ಈ ತಪ್ಪು ಮಾಡಿದ್ರೆ ಅಂದ್ರೆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೂಡ ತಗೋದಾಗಿ ಒಂದು ಹೇಳಿಕೆಯನ್ನ ಕೊಡಲಾಗಿದೆ. ಸೊ ಯಾರಿಗೂ ಕೂಡ ವೇಟ್ ಅಲ್ಲಿ, ತೂಕದಲ್ಲಿ ಲೋಪ ಕೂಡ ಆಗಬಾರದು. BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಯಾವುದೇ ಕಾರಣಕ್ಕೂ ತೂಕದಲ್ಲಿ ಮೋಸ ಕೂಡ ಆಗಬಾರದು. ಸೊ ಇದು ಸ್ಮಾರ್ಟ್ PDS ಯೋಜನೆ ಮೂಲಕ ಎಲ್ಲವೂ ಕೂಡ ಪಾರದರ್ಶಕತೆ ಸಿಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ. ಇದು 3ನೇ ದೊಡ್ಡ ಸಿಹಿ ಸುದ್ದಿ. 4ನೇ ದೊಡ್ಡ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಎಲ್ಲಾ BPL ಕಾರ್ಡ್ ಇದ್ದವರಿಗೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಹೌದು, ನಿಮ್ಮ ಒಂದು ಹೆಸರು ಬದಲಾವಣೆ ಆಗಿರ್ಬೋದು, ಅಥವಾ ಒಂದು ಅಡ್ರೆಸ್ ಚೇಂಜ್ ಮಾಡಿಸೋದಿದ್ರೆ, ಫೋಟೋ ಅಪ್ಡೇಟ್ ಮಾಡಿಸೋದಿದ್ರೆ, ಅಥವಾ ಮುಖ್ಯಸ್ಥರ ಬದಲಾವಣೆ ಮಾಡಿಸೋದಿದ್ರೆ ಎಲ್ಲವೂ ಕೂಡ ನೀವು ಮಾಡಿಸಬಹುದಾಗುತ್ತೆ. ಮತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭ ಕೂಡ ಆಗಿರುವಂತದ್ದು ವೀಕ್ಷಕರೇ. ಇನ್ನು ಕೊನೆಯದಾಗಿ APL ಕಾರ್ಡ್ ಇದ್ದವರಿಗೂ ಕೂಡ ಮುಂದಿನ ಬರೋ ದಿನ ಅಕ್ಕಿ ಕೊಡುವ ಯೋಜನೆ ಮತ್ತೆ ಮರು ಜಾರಿ ಆಗಬಹುದು. ನೋಡಿ, ಲಾಸ್ಟ್ ಟೈಮ್ APL ಕಾರ್ಡ್ ಇದ್ದವರು ಕೂಡ ಅಕ್ಕಿ ವಿತರಣೆ ಮಾಡ್ತಿದ್ರು, ಆದ್ರೆ APL ಕಾರ್ಡ್ ಇದ್ದವರು ಅಕ್ಕಿ ಪಡ್ಕೋತಾ ಇರಲಿಲ್ಲ. ಸೊ APL ಕಾರ್ಡ್ ಇದ್ದವರಿಗೆ ಅಕ್ಕಿ ವಿತರಣೆ ಬಂದಾಗಿತ್ತು. ಆದ್ರೆ ಮತ್ತೆ ಮರು ಜಾರಿ ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅಂತೆ. ಇದು ಒಂದು 5ನೇ ಸಮಾಧಾನಕರ ಸುದ್ದಿ ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ SIR ಪ್ರಕ್ರಿಯೆ ಬಗ್ಗೆ ನೋಡಿ. ಈಗಾಗಲೇ ನೀವು ಕೂಡ BL ಅವರು ಕೊಟ್ಟ ಅರ್ಜಿ ತುಂಬಿ ವಾಪಸ್ ಕೊಟ್ಟಿದ್ರೆ, ಅಂದ್ರೆ BL ಅವರು ಕೊಟ್ಟ ಅರ್ಜಿ ತುಂಬಿ ನೀವು ಏನಾದ್ರೂ ಅವರಿಗೆ ವಾಪಸ್ ಕೊಟ್ಟಿದ್ರೆ ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಇದೆಯೇ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬೇಕು. ಇದಕ್ಕೋಸ್ಕರ ನೀವು 1950 ಈ ಒಂದು ಮೊಬೈಲ್ ನಂಬರ್ಗೆ ನಿಮ್ಮ ಒಂದು SMS ಆ್ಯಪ್ನ ಓಪನ್ ಮಾಡಿ, ನಾರ್ಮಲ್ ಮೆಸೇಜ್ ಆ್ಯಪ್ ಓಪನ್ ಮಾಡಿ 1950 ನಂಬರ್ಗೆ ನೀವು ಮೆಸೇಜ್ ಮಾಡಬೇಕಾಗುತ್ತೆ. ಏನಂತ ಮೆಸೇಜ್ ಮಾಡಬೇಕು? ECI ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ನಿಮ್ಮ ವೋಟರ್ ಕಾರ್ಡ್ ನಂಬರ್ ಅನ್ನ ಟೈಪ್ ಮಾಡಿ
ಸೆಂಡ್ ಮಾಡಿದ್ರೆ ನಿಮಗೆ ನಿಮ್ಮ ಮತಪಟ್ಟಿಲರ ಹೆಸರಾಗಿರ್ಬೋದು ಎಲ್ಲಾ ಡೀಟೇಲ್ಸ್ ಕೂಡ ನಿಮಗೆ ವಾಪಸ್ ರಿಪ್ಲೈ ಕೂಡ ಬರುತ್ತೆ ವೀಕ್ಷಕರೇ. ಇನ್ನು SIR ಪ್ರಕ್ರಿಯೆ 17ರವರೆಗೂ ವಿಸ್ತೀರ್ಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ನೋಡಿ, ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೈಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವೇಳಾಪಟ್ಟಿ 2ನೇ ಬಾರಿ ವಿಸ್ತೀರ್ಣೆ ಮಾಡಿದೆ. ಸೊ ಇದರನ್ವಯ BLOಗಳ ಮನೆ ಮನೆ ಭೇಟಿ ನೀಡುವ ಪ್ರಕ್ರಿಯೆ ಆಗಸ್ಟ್ 17ರವರೆಗೂ ಮುಂದುವರಿಯಲಿದೆ. ಆಗಸ್ಟ್ 8ಕ್ಕೆ ಮುಕ್ತಾಯವಾಗಬೇಕಾಗಿತ್ತು, ಆದ್ರೆ ಆಗಸ್ಟ್ 17ರವರೆಗೂ ವಿಸ್ತೀರ್ಣೆ ಮಾಡಲಾಗಿದೆ. ಸೊ ನಿಮಗೆ ಆಗಸ್ಟ್ 17ರವರೆಗೂ ಸಮಯ ಇರೋದ್ರಿಂದ ಆದಷ್ಟು ಬೇಗ, ಅಂದ್ರೆ 17ನೇ ತಾರೀಕು ಅಂದ್ರೆ ಅವಾಗ ಕೊಡಬೇಡಿ, ಬೇಗ ಒಂದು 15ನೇ ತಾರೀಕಿನ ಒಳಗೆ BLO ಕೊಟ್ಟ ಅರ್ಜಿ ನೀವು ಇನ್ನೂ ಕೂಡ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಬೇಗನೆ ತುಂಬಿ ವಾಪಸ್ ಕೊಡಿ. ಅದಕ್ಕಂದ್ರೆ ಒಂದು ವೇಳೆ ಮತಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಯಿತು ಅಂದ್ರೆ ನಿಮಗೆ ಯಾವುದೇ ರೀತಿ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಪಿಂಚಣಿ ಹಣನೂ ಬರಲ್ಲ, ರೇಷನ್ ಕಾರ್ಡ್ ಲಾಭ ಸಿಗಲ್ಲ, ಸರ್ಕಾರದ ಯೋಜನೆಗಳ ಲಾಭನೂ ಸಿಗಲ್ಲ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ವೀಕ್ಷಕರೇ, ಮನೆ ಮನೆ ಭೇಟಿ ಆಗಸ್ಟ್ 17ರವರೆಗೂ ನಡೆಯುತ್ತೆ. ಆಗಸ್ಟ್ 24ರಂದು ಮತದಾರರ ಕರಡು ಕರಡು ಮತದಾರರ ಪಟ್ಟಿ ಕೂಡ ಪ್ರಕಟಿಸಲಾಗುತ್ತೆ ಅಂತ ಹೇಳಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ ಅಥವಾ ಹೆಸರು ತೆಗೆದುಹಾಕುವಿಕೆ ಸೇರಿದಂತೆ ಯಾವುದೇ ಹಕ್ಕುಗಳು ಮತ್ತು ಆಕ್ಷೇಪಣೆ ಸಲ್ಲಿಸದಿದ್ರೆ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 23ರವರೆಗೂ ಅವಕಾಶ ಇರಲಿದೆ. ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಅಂತ ಹೇಳಬಹುದು. ಇನ್ನು ವೀಕ್ಷಕರೇ, ಬನ್ನಿ ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಏರಿಕೆ ಆಗಿದೆ. ಹೌದು, ಕಳೆದ ಕೇವಲ 3 ದಿನದಲ್ಲಿ ಬಂಗಾರದ ಬೆಲೆ 8 ರಿಂದ 9 ಸಾವಿರ ರೂಪಾಯಿಯಷ್ಟು ಬೆಲೆ ಏರಿಕೆ ಆಗಿದೆ. 1,43,000 ರೂಪಾಯಿಂದ 1,52,000 ರೂಪಾಯಿ ತನಕ ಬಂದಿದೆ MCX ಅಲ್ಲಿ. ಹೌದು, ದೊಡ್ಡ ಒಂದು ಏರಿಕೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಐತಿಹಾಸಿಕ ಏರಿಕೆ ಆಗಿದೆ ಬಂಗಾರದ ಬೆಲೆ. ಇನ್ನು ಬೆಳ್ಳಿ ಬೆಲೆ ಕೇವಲ 4 ದಿನದಲ್ಲಿ 25,000 ರೂಪಾಯಿಯಷ್ಟು ಏರಿಕೆ ಆಗಿದೆ. ನೋಡಿ, 2,15,000 2,16,000 ರೂಪಾಯಿ ಇದ್ದ MCX ನ ಬೆಲೆ, ಬೆಳ್ಳಿ ಬೆಲೆ 2,30,000 ರೂಪಾಯಿ ಗಡಿ ದಾಟಿರುವಂತದ್ದು. ಇನ್ನು ಮಾರ್ಕೆಟ್ ಅಲ್ಲೂ ಕೂಡ ಬೆಳ್ಳಿ ಮತ್ತೆ 1 ಕೆಜಿಗೆ 2,50,000 ರೂಪಾಯಿ ಗಡಿಯತ್ತ ಬಂದಿದ್ರೆ ಬಂಗಾರದ ಬೆಲೆ 1,53,000 ರೂಪಾಯಿ 24 ಕ್ಯಾರೆಟ್ 10 ಗ್ರಾಮ್ ಬೆಲೆಯಾಗಿದೆ. ನಿಮ್ಮ ಮನೆಯಲ್ಲಿ ಬಂಗಾರ ಇದ್ರೆ, ಬೆಳ್ಳಿ ಇದ್ರೆ ನಿಮ್ಮ ಹೂಡಿಕೆ ಈಗ ಲಾಭ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾರೆಲ್ಲ ಹೊಸದಾಗಿ ಖರೀದಿ ಮಾಡ್ಬೇಕಂತ ತಿಳ್ಕೊಂಡಿದ್ರಲ್ಲ ಅವರಿಗೆ ಬಿಗ್ ಶಾಕ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ.